ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಫುಡ್ ಡೈರಿ. ಫ್ರೆಂಡ್ಸ್, ನಾನಿವತ್ತು ಈ ಸೆಕೆಗೆ ಬೇಕಾದ ಒಂದು ರಿಫ್ರೆಶಿಂಗ್ ಆದ ಡ್ರಿಂಕನ್ನು ತಗೊಂಡು ಬಂದಿದ್ದೀನಿ. ಇನ್ನು ಮೊದಲನೇ ಬಾರಿ ನಮ್ಮ ಚಾನಲನ್ನು ವಿಸಿಟ್ ಮಾಡುವವರೊಂದಿಗೆ ನನ್ನ ರಿಕ್ವೆಸ್ಟ್ ಏನೆಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿದ ಪ್ರತಿಯೊಂದು ವೀಕ್ಷಕರಿಗೂ ನಾನು ತುಂಬಾನೇ ಥ್ಯಾಂಕ್ಸ್ ಹೇಳ್ತೇನೆ. ಬನ್ನಿ ಫ್ರೆಂಡ್ಸ್, ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ನಾನು ಒಂದು ಪಾತ್ರೆಗೆ ಅರ್ಧ ಲೀಟರ್ ಅಷ್ಟು ಹಾಲನ್ನು ತೆಗೆದುಕೊಂಡಿದ್ದೇನೆ. ಇನ್ನು ಒಂದು ಅರ್ಧ ಕಪ್ ಅಷ್ಟು ಸಕ್ಕರೆಯನ್ನು ಸೇರಿಸಿಕೊಳ್ತೇನೆ. ಹಾಗೆ 3 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಅನ್ನು ಸೇರಿಸಿಕೊಂಡಿದ್ದೇನೆ. ಈಗ ನಾನು ಗ್ಯಾಸ್ ಫ್ಲೇಮ್ ಆನ್ ಮಾಡ್ಕೊಳ್ಳಿಲ್ಲ. ಕಾರ್ನ್ಫ್ಲೋರ್ ಅನ್ನು ಹಾಲಿನೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಗ್ಯಾಸ್ ಫ್ಲೇಮ್ ಅನ್ನು ಆನ್ ಮಾಡ್ಕೊಳ್ತೇನೆ. ನಾನು ಕಾರ್ನ್ಫ್ಲೋರ್ ಅನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಈ ಹೊತ್ತಿಗೆ ನಾನು ಗ್ಯಾಸ್ ಫ್ಲೇಮ್ ಅನ್ನು ಆನ್ ಮಾಡಿಕೊಂಡು ನಾನು ಕೈ ಬಿಡದೆ ಸ್ಟೋರ್ ಮಾಡ್ಕೊಳ್ತಿರ್ತೇನೆ. ಇನ್ನು ಇದು ತಿಕ್ಕಾಗುವ ತನಕ ನಾನು ಕುಕ್ ಮಾಡ್ಕೊಳ್ತೇನೆ. ನೋಡಿ, ಇದು ತಿಕ್ಕಾಗಿದೆ. ಇನ್ನು ನಾನು ಗ್ಯಾಸ್ ಫ್ಲೇಮ್ ಅನ್ನು ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗ್ಲಿಕ್ಕೆ ಇಡ್ತೇನೆ. ನಾನು ಈ ಶರ್ಬತ್ ಮಾಡಲಿಕ್ಕೆ ಟೋಟಲ್ ಆಗಿ 1.5 ಲೀಟರ್ ಅಷ್ಟು ಹಾಲನ್ನು ತೆಗೆದುಕೊಂಡಿದ್ದೇನೆ. ಇನ್ನು ಅರ್ಧ ಕಪ್ ಅಷ್ಟು ಸಿಪ್ಪೆ ತೆಗೆದ ಬಾದಾಮನ್ನು ತೆಗೆದುಕೊಂಡಿದ್ದೇನೆ. ಈ ಬಾದಾಮನ್ನು ಒಂದು ಮಿಕ್ಸಿಯ ಜಾರ್ಗೆ ಹಾಕೊಂಡು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಳುವ. ನಾನು ಅದೇ ಹಾಲನ್ನು ಸ್ವಲ್ಪ ತೆಗೆದುಕೊಳ್ತೇನೆ. ಪೇಸ್ಟ್ ಮಾಡ್ಕೊಳ್ಳಿಕ್ಕೆ ಎಷ್ಟು ಹಾಲು ಬೇಕೋ ಅಷ್ಟನ್ನು ನಾನು ತೆಗೆದುಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತೇನೆ. ನೋಡಿ, ನಾನು ಫೈನ್ ಆಗಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ. ಇನ್ನು ನಾವು ರೆಡಿ ಮಾಡಿದ ಕಾರ್ನ್ಫ್ಲೋರ್ ಮಿಕ್ಸ್ಚರ್ ಉಂಟಲ್ಲ, ಅದನ್ನು ನಾವು ಇದೇ ಮಿಕ್ಸಿಯ ಜಾರಿಗೆ ಹಾಕೊಂಡು ಚೆನ್ನಾಗಿ ಪುನಃ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು. ಈ ಕಾರ್ನ್ಫ್ಲೋರ್ ಮಿಕ್ಸ್ಚರ್ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ. ಈ ಎಲ್ಲ ಮಿಕ್ಸ್ಚರ್ ಅನ್ನು ನಾನು ಮಿಕ್ಸಿಯ ಜಾರಿಗೆ ಹಾಕೊಳ್ತೇನೆ. ಇನ್ನು ಇದಕ್ಕೆ ಹಾಲನ್ನು ಸ್ವಲ್ಪ ಸೇರಿಸಿಕೊಂಡು ಪುನಃ ನಾನು ಗ್ರೈಂಡ್ ಮಾಡ್ಕೊಳ್ತೇನೆ. ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೇನೆ. ಇನ್ನು ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡುವುದಾದ್ರೆ ಪಾತ್ರೆ ಸ್ವಲ್ಪ ದೊಡ್ಡದು ತಕೊಳ್ಳಿ. ಇನ್ನು ಅದೇ ಮಿಕ್ಸಿಯ ಜಾರಿಗೆ 1 ಕಪ್ ಅಷ್ಟು ಬೀಜ ತೆಗೆದ ಕಲ್ಲಂಗಡಿ ಹಣ್ಣನ್ನು ಹಾಕೊಳ್ತೇನೆ. ಇನ್ನು ಇದಕ್ಕೆ 1/3 ಕಪ್ ಅಷ್ಟು ರೂಹ್ ಅಫ್ಜಾ ಸಿರಪ್ ಅನ್ನು ಸೇರಿಸ್ಕೊಳ್ತೇನೆ. ನಿಮಗೆ ಎಷ್ಟು ಸಿಹಿ ಬೇಕಂತ ನೋಡಿಕೊಂಡು ನೀವು ರೂಹ್ ಅಫ್ಜಾ ಸಿರಪ್ ಅನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನು ಆಗ ತೋರಿಸಿದ 1.5 ಲೀಟರ್ ಹಾಲುಂಟಲ್ಲ, ಅದರಲ್ಲೇ ಸ್ವಲ್ಪ ಹಾಲನ್ನು ನಾನಿಲ್ಲಿ ಸೇರಿಸ್ಕೊಳ್ತಿದ್ದೇನೆ. ಇನ್ನು ಇದನ್ನು ಸಹ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತೇನೆ. ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಇದನ್ನು ಸಹ ನಾನು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೇನೆ. ಇನ್ನು ಎಲ್ಲ ಜ್ಯೂಸನ್ನು ಟ್ರಾನ್ಸ್ಫರ್ ಮಾಡದೆ ಸ್ವಲ್ಪ ಜ್ಯೂಸನ್ನು ಉಳಿಸ್ಕೊಂಡು ಇದಕ್ಕೆ ಪುನಃ 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ರೂಹ್ ಅಫ್ಜಾ ಸಿರಪ್ ಅನ್ನು ಸೇರಿಸ್ಕೊಂಡು ನಾನು ಉಳಿದ ಹಾಲನ್ನೆಲ್ಲ ಸೇರಿಸ್ಕೊಂಡಿದ್ದೇನೆ. ಇನ್ನು ನಾನು ಪುನಃ ಇನ್ನೊಂದ್ಸಲ ಗ್ರೈಂಡ್ ಮಾಡ್ಕೊಳ್ತೇನೆ. ಇನ್ನು ನಾವು ಇದನ್ನು ಸಹ ಬೌಲ್ಗೆ ಸೇರಿಸಿಕೊಳ್ಳುವ. ಇನ್ನು 3/4 ಕಪ್ ಅಷ್ಟು ಕಾಮ ಕಸ್ತೂರಿಯನ್ನು ನಾನು ಈ ಜ್ಯೂಸಿಗೆ ಸೇರಿಸ್ಕೊಳ್ತಿದ್ದೇನೆ. ಇನ್ನು 3/4 ಕಪ್ ಅಷ್ಟು ಸಣ್ಣಗೆ ಕಟ್ ಮಾಡಿಕೊಂಡ ಕಲ್ಲಂಗಡಿ ಹಣ್ಣನ್ನು ಸೇರಿಸ್ಕೊಂಡಿದ್ದೇನೆ. 1 ಕಪ್ ಅಷ್ಟು ಸ್ಟ್ರಾಬೆರಿ ಜೆಲ್ಲಿಯನ್ನು ಸಹ ಸೇರಿಸ್ಕೊಂಡಿದ್ದೇನೆ. ಹಾಗೆ 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ನಟ್ಸ್ ಅನ್ನು ಹಾಕೊಳ್ತೇನೆ. ನಟ್ಸ್ ಅಲ್ಲಿ ನಾನು ಬಾದಾಮ್ ಮತ್ತೆ ಪಿಸ್ತಾವನ್ನು ತೆಗೆದುಕೊಂಡಿದ್ದೇನೆ. ನಿಮ್ಮ ಹತ್ರ ಯಾವ ನಟ್ಸ್ ಉಂಟು ನೀವು ಅದನ್ನು ಹಾಕೊಳ್ಬಹುದು. ನಾನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು 2ರಿಂದ 3 ಗಂಟೆಗಳವರೆಗೆ ಇದನ್ನು ಕೋಲ್ಡ್ ಆಗ್ಲಿಕ್ಕೆ ಫ್ರಿಡ್ಜ್ ಅಲ್ಲಿ ಇಡ್ತೇನೆ. ಈ ಶರ್ಬತ್ ಅನ್ನು ಕೋಲ್ಡ್ ಮಾಡಿ ಕುಡಿಯುವಾಗ ತುಂಬಾನೇ ಖುಷಿ ಆಗ್ತದೆ. ಈ ಡ್ರಿಂಕ್ ಅನ್ನು ಸೆಕೆಗಂತಾನೆ ಹೇಳಿ ಮಾಡಿಸಿದಾಗೇನೆ ಉಂಟು. ಈ ಶರ್ಬತ್ ಬಾಯಿಗೆ ತುಂಬಾನೇ ರುಚಿಯಾಗಿದೆ, ಹಾಗೆ ದೇಹಕ್ಕೆ ತುಂಬಾನೇ ಹೆಲ್ದಿ ಆಗಿದೆ. ಈಗ ಇರುವ ಸೆಕೆಗೆ ದೇಹ ಡಿಹೈಡ್ರೇಟ್ ಆಗದಂತೆ ಹೆಲ್ಪ್ ಮಾಡ್ತದೆ. ಫ್ರೆಂಡ್ಸ್, ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ. ಹಾಗೆ ಈ ರೆಸಿಪಿಯನ್ನು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಲು ಮರಿಬೇಡಿ. ಇನ್ನೂ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಳೊಂದಿಗೆ ಮತ್ತೆ ಸಿಗೋಣ ಫ್ರೆಂಡ್ಸ್.